ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ರನ್ ಕರ್ನಾಟಕ ಚಾನಲ್. ನಾನು ನಿಮ್ಮ ರವಿಚಂದ್ರಾಚಾರ್. ಅನೇಕ ಇನ್ವೆಸ್ಟರ್ಸ್ಗಳು ಕೆಲವು ಸರಳ ನಿಯಮಗಳನ್ನ ಫಾಲೋ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಶಸ್ಸನ್ನು ಕಾಣ್ತಾರೆ. ಅವರು ತಮ್ಮ ಹಣನ ಬೆಳೆಸೋದಕ್ಕೋಸ್ಕರ ತುಂಬಾ ಸರಳವಾದ ವಿಧಾನಗಳನ್ನ ಫಾಲೋ ಮಾಡ್ತಿರ್ತಾರೆ. ಮತ್ತೊಂದ್ ಕಡೆ ಕೆಲವು ಇನ್ವೆಸ್ಟರ್ಗಳು ಫೇಲ್ ಆಗಿರ್ತಾರೆ. ಅವರು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಹಣನ ಕಳ್ಕೊಂಡಿರ್ತಾರೆ. ಏನ್ ತಪ್ಪಾಗಿದೆ, ಅವರು ಮಾಡಿದ ತಪ್ಪುಗಳು ಏನು ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಕಳೆದುಕೊಳ್ಳೋದನ್ನ ಹೇಗೆ ನಿಲ್ಲಿಸೋದು ಎಂದು ಅವರು ಚಿಂತೆ ಪಡ್ತಾ ಇರ್ತಾರೆ. ನೀವೊಬ್ಬ ಇಂಡಿವಿಜುವಲ್ ಇನ್ವೆಸ್ಟರ್ ಆಗಿದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣನ ಕಳ್ಕೊಳ್ಳೋದನ್ನ ಹೇಗೆ ತಪ್ಪಿಸಬಹುದು ಅಂತ ನೀವು ಚಿಂತೆ ಮಾಡ್ತಾ ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಎಲ್ಲಾ ನಿಯಮಗಳನ್ನ ಫಾಲೋ ಮಾಡಿ. ಅದರಿಂದ ನೀವು ನಷ್ಟ ಅನುಭವಿಸೋದನ್ನ ತಪ್ಪಿಸ್ಕೊಳ್ಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ನಷ್ಟನ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಲೆವರೇಜ್ ಬಳಕೆನ ನಿಲ್ಲಿಸಬೇಕು. ಹೌದು, ಸ್ಟಾಕ್ ಮಾರ್ಕೆಟ್ ನಲ್ಲಿ ಲೆವರೇಜ್ ಒಂದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮತ್ತು ಹೆಚ್ಚಿನ ಗಳಿಕೆಗೆ ಸಹಾಯ ಮಾಡುತ್ತೆ. ಆದ್ರೆ ಅದೇ ರೀತಿ ಅದು ಹೆಚ್ಚಿನ ನಷ್ಟನ ಕೂಡ ಉಂಟು ಮಾಡುತ್ತೆ. ಅದರಿಂದ ನಾವು ನಮ್ಮ ಎಲ್ಲಾ ಕ್ಯಾಪಿಟಲ್ ಅನ್ನು ಒಂದೇ ಸಾರಿ ಕಳೆದುಕೊಳ್ಳೋ ಸಂಭವ ಹೆಚ್ಚಿರುತ್ತೆ. ಅದರಿಂದ ನಾವು ತಿಳುವಳಿಕೆ ಇಲ್ಲದೆ ಹೆಚ್ಚಿನ ಲೆವರೇಜ್ ಅನ್ನು ಉಪಯೋಗಿಸೋದು ತಪ್ಪು. ನಿಮ್ಗೆ ಲೆವರೇಜ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ಮೇಲೆ ಬರುವ ಐ ಬಟನ್ ಅನ್ನ ಪ್ರೆಸ್ ಮಾಡಿ. ನಾನು ಲೆವರೇಜ್ ಬಗೆಗಿನ ಒಂದು ವಿಡಿಯೋನ ಮಾಡಿದ್ದೀನಿ. ಅದನ್ನ ನೋಡಿದ್ರೆ ನಿಮಗೆ ಲೆವರೇಜ್ ಅಂದ್ರೆ ಏನು ಅಂತ ಪೂರ್ತಿ ಮಾಹಿತಿ ಸಿಗುತ್ತೆ. ಹಾಗೆ ಲೆವರೇಜ್ ಬಳಕೆ ಮಾಡೋದ್ರಿಂದ ನೀವು ಹೆಚ್ಚಿನ ಫೀಸ್ ಅನ್ನು ಕೂಡ ನಿಮ್ಮ ಬ್ರೋಕರ್ಗೆ ಕೊಡಬೇಕಾಗುತ್ತೆ. ಅಂದ್ರೆ ಹೆಚ್ಚಿನ ಬ್ರೋಕರೇಜ್ ಕಂಪನಿಗಳು ಓವರ್ ನೈಟ್ ಚಾರ್ಜಸ್ ಅಥವಾ ಡೈಲಿ ಚಾರ್ಜಸ್ ಅನ್ನು ಲೆವರೇಜ್ ಮೇಲೆ ಹಾಕ್ತಾರೆ. ಅದರಿಂದ ನೀವು ನಿಮ್ಮ ಲಾಸ್ ಅನ್ನ ಮತ್ತು ಹೆಚ್ಚಿಸ್ಕೊಂತೀರಾ. ಲೆವರೇಜ್ ಅನ್ನು ಬಳಕೆ ಮಾಡುವಾಗ ನಿಮ್ಮ ಟ್ರೇಡ್ ನಿಮ್ಮ ವಿರುದ್ಧ ಹೋದ್ರೂ ಕೂಡ ನೀವು ಫೋರ್ಸ್ಫುಲ್ಲಿ ಅಂದ್ರೆ ಬಲವಂತವಾಗಿ ನಿಮ್ಮ ಶೇರ್ಗಳನ್ನ ಸ್ಕ್ವೇರ್ ಆಫ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಶೇರುಗಳು ಎಷ್ಟೇ ನಷ್ಟದಲ್ಲಿದ್ರು ನೀವು ನಿಮ್ಮ ಶೇರುಗಳ ಕಂಬ್ಯಾಕ್ ಗೋಸ್ಕರ ಕಾಯಲು ಸಾಧ್ಯವಿರೋದಿಲ್ಲ. ಮತ್ತೆ ನೀವೆಂದು ಆಚೆ ಬರೋದಕ್ಕಾಗದೇ ಇರುವಂತ ಒಂದು ನಷ್ಟನ ಅನುಭವಿಸಬೇಕಾಗುತ್ತೆ. ಇಲ್ಲ ನೀವು ನಿಮ್ಮ ಶೇರುಗಳನ್ನ ಉಳಿಸ್ಕೋಬೇಕಂತಂದ್ರೆ ನೀವು ಲೆವರೇಜ್ ನ ಹಣವನ್ನು ಹೊಂದಿಸಿ ಮತ್ತೆ ನಿಮ್ಮ ಶೇರುಗಳನ್ನ ಉಳಿಸ್ಕೋಬೇಕಾಗತ್ತೆ. ಆದ್ರಿಂದ ಲೆವರೇಜ್ ನ ಬಳಕೆ ಮಾಡುವಾಗ ನೀವು ನಿಮ್ಮ ಟ್ರೇಡ್ ನ ಬಗೆಗೆ ಹೆಚ್ಚು ತಿಳುವಳಿಕೆ ಹೊಂದಿರಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ನಷ್ಟ ಗ್ಯಾರಂಟಿ ಆಗುತ್ತೆ. ಅದರಿಂದ ಲೆವರೇಜ್ ಬಳಕೆ ಮಾಡೋದಕ್ಕೆ ಮುಂಚೆ ಇದನ್ನ ನೀವು ತಿಳ್ಕೊಬೇಕಾಗತ್ತೆ. ನನ್ನ ಒಂದು ಅಡ್ವೈಸ್ ಏನಪ್ಪ ಅಂದ್ರೆ ನೀವು ಲೆವರೇಜ್ ನ ಬಳಕೆ ಮಾಡೋದು ಬೇಡ. ಅದರಿಂದ ಹೆಚ್ಚಿನ ನಷ್ಟನೇ ಆಗುತ್ತೆ ಹೊರತು ಲಾಭ ಆಗೋದಿಲ್ಲ. ಫೈನಲಿ ನೀವು ಲೆವರೇಜ್ ನ ಬಳಕೆ ಮಾಡಬೇಕು ಅಂತಂದ್ರೆ ಲೆವರೇಜ್ ನ ಪ್ರೋಸ್ ಅಂಡ್ ಕಾನ್ಸ್ ನ ಬಗ್ಗೆ ತಿಳ್ಕೊಂಡು ಅದರ ಆಗು ಹೋಗುಗಳ ಬಗ್ಗೆ ತಿಳ್ಕೊಂಡು ಲೆವರೇಜ್ ನ ಬಳಕೆ ಮಾಡಿ ಅಂತ ನಾನು ಹೇಳ್ತೀನಿ. ಎರಡನೇದಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಡೈವರ್ಸಿಫೈ ಮಾಡಬೇಕು. ಶೇರ್ ಮಾರ್ಕೆಟ್ ಅಲ್ಲಿ ಅನೇಕ ಶೇರ್ಗಳಿವೆ ಮತ್ತು ಅನೇಕ ಸೆಕ್ಟರ್ಗಳಿವೆ. ಇದು ಇನ್ವೆಸ್ಟರ್ ಗಳಿಗೆ ಒಂದು ರೀತಿಯ ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಏರಿಳಿತಗಳು ಸಾಮಾನ್ಯ ಆಗಿರುತ್ತೆ. ಆದ್ರೆ ಎಲ್ಲಾ ಶೇರ್ಗಳ ಬೆಲೆಗಳು ಒಮ್ಮೆಲೆ ಕೆಳಗೆ ಬೀಳೋದಿಲ್ಲ ಮತ್ತು ಒಮ್ಮೆಲೆ ಮೇಲೆ ಏಳೋದು ಇಲ್ಲ. ಹಾಗೆ ಎಲ್ಲಾ ಸೆಕ್ಟರ್ಗಳ ಪರ್ಫಾರ್ಮೆನ್ಸ್ ಕೂಡ ಒಂದೇ ರೀತಿ ಇರುವುದಿಲ್ಲ. ಅಂದ್ರೆ IT ಸೆಕ್ಟರ್ ಸ್ಕೈ ರಾಕೆಟ್ ಆಗಿದ್ರೆ ಆಟೋ ಸೆಕ್ಟರ್ ಕೆಳಮುಖವಾಗಿರ್ಬೋದು. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ಬಿದ್ರೆ ಫಾರ್ಮಾ ಸೆಕ್ಟರ್ ಮೇಲೆ ಇರಬಹುದು. ಆದ್ರಿಂದ ಸ್ಟಾಕ್ಗಳನ್ನು ಡೈವರ್ಸಿಫೈ ಮಾಡಬೇಕು. ಡೈವರ್ಸಿಫೈ ಅಂದ್ರೇನು ಅಂದ್ರೆ ನಿಮ್ಮ ಬಳಿ 1 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ ಎಲ್ಲ ಹಣವನ್ನು ಕೇವಲ ಒಂದು ಶೇರು ಅಥವಾ ಒಂದೇ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಅದನ್ನು ನೀವು ಬೇರೆ ಬೇರೆ ಸೆಕ್ಟರ್ಗಳು ಮತ್ತು ಬೇರೆ ಬೇರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನಿಮ್ಮಲ್ಲಿ ಎಷ್ಟೇ ಕ್ಯಾಪಿಟಲ್ ಇದ್ರೂ ಸಹ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಕಡಿಮೆ ಅಂದ್ರೂ 5 ಶೇರು ಅಥವಾ 5ಕ್ಕಿಂತ ಹೆಚ್ಚಿನ ಶೇರುಗಳು ಇರಬೇಕಾಗುತ್ತೆ. ನಿಮ್ಮ ಕ್ಯಾಪಿಟಲ್ ಮೊತ್ತದ 10% ಗಿಂತ ಹೆಚ್ಚಿನ ಹಣವನ್ನು ಒಂದೇ ಶೇರ್ ನಲ್ಲಿ ಹಾಕುವುದು ಒಳ್ಳೆಯದಲ್ಲ. ಅಂದ್ರೆ ನಿಮ್ಮ ಬಳಿ 1 ಲಕ್ಷ ಕ್ಯಾಪಿಟಲ್ ಇದೆ ಅಂತಂದ್ರೆ ನೀವು 10,000ಕ್ಕಿಂತ ಹೆಚ್ಚಿನ ಅಮೌಂಟ್ ಅನ್ನು ಒಂದೇ ಶೇರ್ ನಲ್ಲಿ ಹಾಕೋದು ಒಳ್ಳೆಯದಲ್ಲ. ನೀವು ಶೇರುಗಳನ್ನು ಕೊಳ್ಳುವಾಗ ಕಂತುಗಳಲ್ಲಿ ಕೊಳ್ಳುವುದು ಉತ್ತಮ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಅಂದ್ರೆ ನಿಮ್ಮ ಹತ್ರ 1 ಲಕ್ಷ ಇದೆ ಅಂದ್ರೆ 1 ಲಕ್ಷನ ಒಂದೇ ಸಲ ನೀವು ಇನ್ವೆಸ್ಟ್ ಮಾಡಬಾರ್ದು. ನಿಮ್ಮ 1 ಲಕ್ಷವನ್ನು ಒಟ್ಟಿಗೆ ಇನ್ವೆಸ್ಟ್ ಮಾಡುವ ಬದಲು ನಿಮ್ಮ ಕ್ಯಾಪಿಟಲ್ ನ 20% ಹಣವನ್ನು ಮೊದಲು ಇನ್ವೆಸ್ಟ್ ಮಾಡಿ, ನಂತರ ಮುಂದಿನ ತಿಂಗಳು ಮಾರ್ಕೆಟ್ ಕಂಡೀಷನ್ ನೋಡಿಕೊಂಡು ಮತ್ತೆ 20% ಹಣವನ್ನು ಹಾಕುವುದು ಒಳ್ಳೆಯದು. ಇದರಿಂದ ಮಾರ್ಕೆಟ್ ನ ಏರಿಳಿತಗಳ ಲಾಭವನ್ನು ಪಡೆದುಕೊಳ್ಳಬಹುದು. ನಿಮಗೆ ಷೇರುಗಳ ಡೈವರ್ಸಿಫಿಕೇಶನ್ ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೇಲೆ ಬರುವ ಐ ಬಟನ್ ನ ಕ್ಲಿಕ್ ಮಾಡಿ ಅದರಲ್ಲಿ ಬರುವ ವಿಡಿಯೋನ ನೋಡಿ. ಅದರಲ್ಲಿ ನಿಮಗೆ ಡೈವರ್ಸಿಫಿಕೇಶನ್ ನ ಎಲ್ಲ ಮಾಹಿತಿ ಸಿಗುತ್ತೆ. ಶೇರ್ ಮಾರ್ಕೆಟ್ ಅನ್ನು ಊಹಿಸಿಕೊಳ್ಳಬೇಡಿ ಮತ್ತು ಉತ್ತಮ ಸಮಯಕ್ಕಾಗಿ ಕಾಯಬೇಡಿ. ಹೀಗೆ ಮಾಡೋದ್ರಿಂದ ನೀವು ದೊಡ್ಡ ನಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಶೇರ್ ಮಾರ್ಕೆಟ್ ಊಹೆಗೆ ನಿಲುಕದ್ದು. ಶೇರ್ಗಳ ಬೆಲೆಗಳು ಯಾವಾಗ ಬೇಕಾದರೂ ಮೇಲೆ ಮತ್ತು ಕೆಳಗೆ ಹೋಗಬಹುದು. ಯಾರ ಕಲ್ಪನೆಗೂ ಮಾರ್ಕೆಟ್ ಸಿಗೋದಿಲ್ಲ. ಆದ್ರಿಂದ ಶೇರ್ಗಳ ಬಗ್ಗೆ ತಿಳಿದುಕೊಂಡು ವ್ಯವಹರಿಸಿ ಮತ್ತು ಮಾರುಕಟ್ಟೆಯ ಬಗ್ಗೆ ಕಲಿಯಿರಿ. ಶೇರ್ ಮಾರ್ಕೆಟ್ ಅನ್ನು ನಾವು ಉತ್ತಮ ಸಮಯ ಬರಲಿ ಆಗ ಇನ್ವೆಸ್ಟ್ ಮಾಡುತ್ತೇನೆ ಎಂದು ಕಾಯ್ತಾ ಕುತ್ಕೋಬೇಡಿ. ನೀವು ಎಷ್ಟೋ ಒಳ್ಳೆಯ ಲಾಭದಾಯಕ ಟ್ರೇಡ್ ಗಳನ್ನು ಮಿಸ್ ಮಾಡ್ಕೋತೀರಾ ಈ ತರ ಮಾಡಿದ್ರೆ. ಅದರಿಂದ ಇನ್ವೆಸ್ಟ್ಮೆಂಟ್ ಅನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮಾಡಿ. ಆದ್ರೆ ಊಹಿಸಿಕೊಂಡು ಮಾಡಬೇಡಿ. ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಂಡು ಮಾಡಿ. ಕೆಲವರು ಮಾರುಕಟ್ಟೆಯು ಅತಿ ಉತ್ತಮ ಸ್ಥಿತಿಯಲ್ಲಿ ಅಂದ್ರೆ ಷೇರುಗಳ ಬೆಲೆಗಳು ತುಂಬಾ ಮೇಲೆ ಹೋಗುವಾಗ ಇನ್ವೆಸ್ಟ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕರೆಕ್ಷನ್ ಆದ್ರೆ ಇದ್ದಕ್ಕಿದ್ದಂತೆ ಷೇರುಗಳ ಬೆಲೆಗಳು ಬೀಳುತ್ತವೆ ಮತ್ತು ಇದರಿಂದ ನಷ್ಟಗಳು ಆಗುತ್ತೆ. ಆದ್ರೆ
ಮಾರ್ಕೆಟ್ನಲ್ಲಿ ಲಾಭ ಗಳಿಸಬೇಕಾದ್ರೆ ಮಾರ್ಕೆಟ್ನಲ್ಲಿ ಷೇರುಗಳ ಬೆಲೆಗಳು ಇಳಿಮುಖವಾಗಿದ್ದಾಗ ಖರೀದಿಸಬೇಕಾಗುತ್ತದೆ. ಅದರಿಂದ ಒಳ್ಳೆಯ ಲಾಭವನ್ನು ಪಡೆಯಬಹುದಾಗುತ್ತೆ. ಉದಾಹರಣೆಗೆ ಕೊರೋನಾ ಶುರುವಾದ 2019ರಲ್ಲಿ ಮತ್ತು 2020ರಲ್ಲಿ ಎಲ್ಲಾ ಷೇರುಗಳ ಬೆಲೆಗಳು ತುಂಬಾ ಕೆಳಗೆ ಇಳಿದಿದ್ವು. ಆಗ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅವರು ಈಗಿನ ಬೆಲೆಯಲ್ಲಿ ಬಹಳವಾಗಿ ಲಾಭನ ಪಡೆದಿರ್ತಾರೆ. ಅದರಿಂದ ಮಾರ್ಕೆಟ್ ಅನ್ನು ಊಹಿಸಿಕೊಳ್ಳಬೇಡಿ, ಮಾರ್ಕೆಟ್ ಅನ್ನು ಆಧರಿಸಿ ಮತ್ತು ಮಾರ್ಕೆಟ್ ಅನ್ನು ತಿಳಿದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ. ಶೇರ್ ಮಾರ್ಕೆಟ್ ನ ಜೊತೆ ಯಾವತ್ತು ಜಿದ್ದಿಗೆ ಬೀಳ್ಬೇಡಿ. ಅಂದ್ರೆ ನಿಮ್ಮ ತಪ್ಪಿನಿಂದಾದ ನಷ್ಟವನ್ನು ರಿಕವರಿ ಮಾಡಲು ನೀವು ಮಾರ್ಕೆಟ್ ನ ಜೊತೆ ಜಗಳಕ್ಕೆ ಬಿದ್ದು ಈಗೋ ಟ್ರೇಡಿಂಗ್ ಅನ್ನು ಮಾಡಬೇಡಿ. ನೀವು ನಷ್ಟವನ್ನು ಮಾರ್ಕೆಟ್ ನಿಂದ ಅನುಭವಿಸಿದ್ದೀರಾ ಅಂದ್ರೆ ಅದು ಕೇವಲ ನಿಮ್ಮ ತಪ್ಪಿನಿಂದಲೇ ಹೊರತು ಮಾರ್ಕೆಟ್ ನಿಂದಲ್ಲ. ಅದರಿಂದ ನಿಮ್ಮ ಟ್ರೇಡ್ ನಿಮ್ಮ ವಿರುದ್ಧವಾಗಿ ಹೋಗಿದೆ ಅಂದ್ರೆ ನೀವು ಏನು ತಪ್ಪು ಮಾಡಿದ್ದೀರಾ ಎಂದರ್ಥ. ಆದ್ರಿಂದ ನೀವು ನಿಮ್ಮ ಟ್ರೇಡ್ ಅನ್ನು ಅನಲೈಸ್ ಮಾಡಿ ಮತ್ತು ನಿಮ್ಮ ಯಾವ ತಪ್ಪಿನಿಂದ ನೀವು ನಷ್ಟವನ್ನು ಅನುಭವಿಸಿದ್ದೀರಾ ಎಂದು ತಿಳಿದು ಮತ್ತೆ ಆ ತಪ್ಪನ್ನು ರಿಪೀಟ್ ಮಾಡಬೇಡಿ. ಹಾಗೆ ಮಾರ್ಕೆಟ್ ಟ್ರೆಂಡ್ ನ ಬಗ್ಗೆ ತಿಳಿಯಿರಿ ಮತ್ತು ಮಾರ್ಕೆಟ್ ಟ್ರೆಂಡ್ ನ ವಿರುದ್ಧವಾಗಿ ಯಾವತ್ತೂ ಟ್ರೇಡ್ ಮಾಡಬೇಡಿ. ನಿಮಗೆ ಟ್ರೆಂಡ್ ಅನಾಲಿಸಿಸ್ ನ ಬಗ್ಗೆ ಹೆಚ್ಚು ತಿಳಿಯಬೇಕು ಅಂದ್ರೆ ಐ ಬಟನ್ ನ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ನೋಡಿ. ಟ್ರೆಂಡ್ ಅನಾಲಿಸಿಸ್ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತು ಮಾರ್ಕೆಟ್ ನಲ್ಲಿ ಯಾವುದೋ ಷೇರು ಯಾವುದೋ ನ್ಯೂಸ್ ನ ಮತ್ತು ಬೇರೆ ಕಾರಣದಿಂದ ನಿನ್ನೆ 10ರಿಂದ 12% ಲಾಭ ಗಳಿಸಿತ್ತು ಅಂದ್ರೆ ಇವತ್ತು ಕೂಡ ಅಥವಾ ಮುಂದೆಯೂ ಕೂಡ ಆ ಷೇರು ಅಷ್ಟೇ ವೇಗವಾಗಿ ಲಾಭವನ್ನು ಮಾಡಬಲ್ಲದು ಅನ್ನೋದು ಸುಳ್ಳು. ಮಾರ್ಕೆಟ್ ನಲ್ಲಿ ಷೇರುಗಳು ಯಾವಾಗ ಬೇಕಾದರೂ ಮೇಲೆ ಮತ್ತು ಕೆಳಗೆ ಬರಬಹುದು. ಆದ್ರೆ ಅದೇ ಷೇರು ಇವತ್ತು 10% ನಷ್ಟವನ್ನು ಬೇಕಾದರೂ ತರಬಹುದು. ಆದ್ರಿಂದ ಷೇರುಗಳ ಒಂದು ದಿನದ ಬೆಲೆಯನ್ನು ಆಧರಿಸಿ ಟ್ರೇಡ್ ಮಾಡುವುದರಿಂದ ನಷ್ಟವಾಗುತ್ತದೆ. ಬದಲಿಗೆ ನಾವು ಷೇರುಗಳ ಮತ್ತು ಮಾರ್ಕೆಟ್ ನ ಟ್ರೆಂಡ್ ಅನ್ನು ಅನಲೈಸ್ ಮಾಡಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಪಡೆಯಬಹುದು. ಹಾಗೆಯೇ ಷೇರುಗಳು ಶಾರ್ಟ್ ಟರ್ಮ್ ನಲ್ಲಿ ಏಳುಬೀಳುಗಳನ್ನು ಹೆಚ್ಚಾಗಿ ಹೊಂದಿರುತ್ತೆ. ಆದ್ರಿಂದ ಲಾಂಗ್ ಟರ್ಮ್ ನಲ್ಲಿ ಷೇರುಗಳು ಒಳ್ಳೆಯ ಲಾಭವನ್ನು ತಂದುಕೊಡುತ್ತವೆ ಮತ್ತು ನಾವು ಷೇರುಗಳನ್ನು ಮಾರುವಾಗ ಅವುಗಳ ಮಾರುಕಟ್ಟೆಯ ಪೀಕ್ ನಲ್ಲಿ ಅಥವಾ ಲಾಂಗ್ ಟರ್ಮ್ ನಲ್ಲಿ ಮಾರಿದರೆ ಉತ್ತಮವಾದ ಲಾಭವನ್ನು ಪಡೆಯಬಹುದು. ಸೊ ನೀವು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗಳು, ಅತ್ಯುತ್ತಮ ಫಂಡಮೆಂಟಲ್, ಅತ್ಯುತ್ತಮ ಟ್ರ್ಯಾಕ್ ರೆಕಾರ್ಡ್ಗಳು, ಉತ್ತಮ ದೃಷ್ಟಿಕೋನ ಮತ್ತು ಯಾವುದೇ ನಷ್ಟವಿಲ್ಲದ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತಿದ್ದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ ಷೇರುಗಳ ಬೆಲೆಗಳು ಕೆಂಪಾಗಿದ್ದರೂ ಸಹ ನೀವು ಆ ಷೇರುಗಳನ್ನು ಇಟ್ಟುಕೊಳ್ಳಿ, ಮಾರಬೇಡಿ. ಏಕೆಂದ್ರೆ ಉತ್ತಮ ಕಂಪನಿಗಳ ಷೇರುಗಳ ಬೆಲೆಗಳು ಶಾರ್ಟ್ ಟರ್ಮ್ ಅಲ್ಲಿ ಬಿದ್ದಿದ್ದರೂ ಸಹ ಅವು ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ರಿಬೌಂಡ್ ಆಗುತ್ತವೆ. ಕಾರಣ ಅವುಗಳ ಫಂಡಮೆಂಟಲ್ಸ್ ಮತ್ತು ಫೈನಾನ್ಷಿಯಲ್ ಸ್ಥಿತಿಯು ಗಟ್ಟಿಯಾಗಿರುತ್ತದೆ. ಆದ್ದರಿಂದ ಆತುರದಲ್ಲಿ ಇಂತಹ ಷೇರುಗಳನ್ನು ಮಾರಾಟ ಮಾಡಬೇಡಿ ಮತ್ತು ಅವುಗಳ ರಿಕವರಿಗಾಗಿ ಕಾಯಿರಿ. ನಿಮ್ಮ ಷೇರುಗಳು ನಷ್ಟವನ್ನು ತೋರಿಸುತ್ತಿದ್ದರೂ ನೀವು ನಷ್ಟವನ್ನು ಬುಕ್ ಮಾಡಿಲ್ಲ ಅಂದರೆ ಅದು ನಷ್ಟವಾಗಿರುವುದಿಲ್ಲ. ನೀವು ಆ ಷೇರುಗಳ ರಿಕವರಿ ಆದ ಮೇಲೆ ಮಾರಿ ಲಾಭವನ್ನು ಪಡೆಯಬಹುದು. ರಿಮೆಂಬರ್ ದಟ್ ಅನ್ರಿಯಲೈಸ್ಡ್ ಲಾಸಸ್ ವಿಲ್ ಓನ್ಲಿ ಬಿಕಮ್ ರಿಯಲ್ ಅಂಟಿಲ್ ಇಟ್ಸ್ ಕ್ಲೋಸ್ಡ್. ಸೊ ಅದರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಷ್ಟದಲ್ಲಿರೋ ಸ್ಟಾಕ್ ಗಳನ್ನ ಇಮಿಡಿಯೇಟ್ ಆಗಿ ಆತುರದಲ್ಲಿ ಮಾರೋಕೆ ಹೋಗಬೇಡಿ. ಸೊ ಅವನ್ನ ರಿಕವರಿ ಆಗೋವರೆಗೂ ಕಾದಿದ್ದು ನೀವು ನಿಮ್ಮ ಲಾಭದಲ್ಲಿ ಆ ಷೇರುಗಳನ್ನ ಮಾರಬಹುದು. ಸೊ ನೀವು ಬ್ಲೂ ಚಿಪ್ ಕಂಪನಿಗಳ ಷೇರುಗಳನ್ನ ಕೊಂಡಿದ್ರೆ ಅಥವಾ ಉತ್ತಮ ಫಂಡಮೆಂಟಲ್ಸ್ ನ ಷೇರುಗಳನ್ನ ಕೊಂಡಿದ್ರೆ ನೀವು ರಿಕವರಿಗಾಗಿ ಕಾಯಬಹುದು. ಸೊ ನೀವು ಲೆವರೇಜ್ ಅನ್ನು ಉಪಯೋಗಿಸಿಲ್ಲ ಅಂತಂದ್ರೂ ಕೂಡ ನಿಮ್ಮ ಷೇರುಗಳು ರಿಕವರಿಗಾಗಿ ಕಾಯಲು ನಿಮಗೆ ಹೆಚ್ಚಿನ ಸಮಯ ಮತ್ತು ಅವಕಾಶಗಳು ಇರುತ್ತೆ. ಅದರಿಂದ ನೀವು ಲೆವರೇಜ್ ಅನ್ನು ಉಪಯೋಗಿಸಬೇಡಿ. ಸೊ ನೀವು ಒಳ್ಳೆಯ ಫಂಡಮೆಂಟಲ್ಸ್ ಇರುವ ಅಥವಾ ಬ್ಲೂ ಚಿಪ್ ಕಂಪನಿಗಳ ಷೇರುಗಳನ್ನು ಕೊಂಡಿದ್ರೆ ನೀವು ಅವುಗಳ ಬೆಲೆಗಳು ಕೆಳಗೆ ಬಿದ್ದಾಗ ಮತ್ತಷ್ಟು ಷೇರುಗಳನ್ನು ಕೊಳ್ಳುವ ಮುಖಾಂತರ ನಿಮ್ಮ ಷೇರುಗಳ ಬೆಲೆಗಳನ್ನು ಆವರೇಜ್ ಮಾಡಬಹುದು ಮತ್ತು ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಆದ್ರಿಂದ ಷೇರುಗಳ ಬೆಲೆಗಳು ಸ್ವಲ್ಪ ಇಳಿಮುಖವಾಗಿದ್ದ ತಕ್ಷಣ ಷೇರುಗಳನ್ನ ಮಾರೋಕೆ ಹೋಗಬೇಡಿ. ಅವುಗಳನ್ನ ರಿಕವರಿಗಾಗಿ ಕಾದು ಮತ್ತೆ ನೀವು ಲಾಭದಲ್ಲೇ ಮಾರಬಹುದು. ಸೊ ನಿಮಗೆ ಷೇರುಗಳ ಫಂಡಮೆಂಟಲ್ಸ್ ಅನ್ನು ಹೇಗೆ ತಿಳಿಯಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ಮೇಲೆ ಬರುವ ಐ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಫಂಡಮೆಂಟಲ್ ಅನಾಲಿಸಿಸ್ ಬಗೆಗಿನ ವಿಡಿಯೋವನ್ನು ಸೆಪರೇಟ್ ಆಗಿದ್ದೀನಿ. ಅದರಿಂದ ನಿಮಗೆ ಷೇರುಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನಿಮಗೆ ಫೇಕ್ ಟಿಪ್ಸ್ ಮತ್ತು ಫೇಕ್ ಅನಾಲಿಸ್ಟ್ಗಳು ಸಿಗ್ತಾ ಇರ್ತಾರೆ. ಇವರುಗಳು ನಿಮ್ಮನ್ನ ಮೋಸ ಮಾಡಿ ಸುಳ್ಳು ರೆಕಮೆಂಡೇಶನ್ಸ್ ಅನ್ನು ಕೊಟ್ಟು ನಿಮ್ಮನ್ನ ಸುಮ್ಮನೆ ನಷ್ಟದಲ್ಲೇ ಸಿಕ್ಕಿಸ್ತಾರೆ. ಯಾರು ಕೂಡ 100% ಗ್ಯಾರಂಟಿಯಾಗಿ ಷೇರುಗಳ ಬೆಲೆಗಳನ್ನ ಅಂದಾಜು ಮಾಡಲು ಸಾಧ್ಯವಿಲ್ಲ. ಹಾಗೇನಾದರೂ ಆಗಿದ್ದರೆ ಅವರೇ ತಮ್ಮ ಹಣವನ್ನು ಇನ್ವೆಸ್ಟ್ ಮಾಡಿ ಅಲ್ಲೇ ಹಣವನ್ನು ಮಾಡಬಹುದು ಅಲ್ವಾ. ಸೊ ಅದರಿಂದ ಈ ರೀತಿಯ ಫೇಕ್ ರೆಕಮೆಂಡೇಶನ್ಸ್ ಮತ್ತು ಟಿಪ್ಸ್ ಗಳ ಮೊರೆ ಹೋಗಬೇಡಿ. ಸೊ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲು ಇಚ್ಛೆ ಇದ್ದರೆ ಮೊದಲು ಶೇರ್ ಮಾರ್ಕೆಟ್ ನ ನಿಯಮಗಳನ್ನು ಕಲಿಯಿರಿ ಮತ್ತು ಷೇರುಗಳ ಫಂಡಮೆಂಟಲ್ಸ್, ಸ್ಟಾಕ್ಸ್, ಮಾರ್ಕೆಟ್ ಟ್ರೆಂಡ್ ಹೀಗೆ ಅನೇಕ ರೀತಿಯ ವಿಷಯಗಳನ್ನು ಕಲಿಯಿರಿ. ಆಮೇಲೆ ಇನ್ವೆಸ್ಟ್ ಮಾಡ್ರಿ. ವೇಗವರ್ಧಕಗಳು ಮಾರ್ಕೆಟ್ನ ಮೊಮೆಂಟಮ್ ಅನ್ನು ಬದಲಾಯಿಸಬಲ್ಲ ಇನ್ಫಾರ್ಮೇಶನ್ಗಳನ್ನ ಹೊಂದಿರ್ತವೆ ಮತ್ತು ಇದರಿಂದ ಷೇರುಗಳ ಬೆಲೆಗಳು ಅತಿ ವೇಗವಾಗಿ ಏರಿಳಿತಗಳನ್ನು ಕಾಣಬಲ್ಲವಾಗಿರ್ತವೆ. ಸೊ ವೇಗವರ್ಧಕಗಳು ಯಾವುದು ಬೇಕಾದರೂ ಆಗಿರ್ಬೋದು. ಅಂದ್ರೆ ಅವು ಬ್ರೇಕಿಂಗ್ ನ್ಯೂಸ್ ಆಗಿರ್ಬೋದು, ಇಲ್ಲ ಪ್ರಾಫಿಟ್ ಅಂಡ್ ಲಾಸ್ ರಿಪೋರ್ಟ್ಸ್, ಇಲ್ಲ ಒಳ್ಳೆಯ ಅನಾಲಿಸ್ಟ್ಗಳ ರೆಕಮೆಂಡೇಶನ್ಗಳು, ಇಲ್ಲ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗಳು ಅಥವಾ ಮ್ಯಾನೇಜ್ಮೆಂಟ್ ನಲ್ಲಿ ಆಗುವ ಬದಲಾವಣೆಗಳು, ಅಥವಾ ಗ್ಲೋಬಲ್ ಇವೆಂಟ್ಗಳು ಅಂದ್ರೆ ಯುದ್ಧ ಭೀತಿ, ಟೆರರಿಸ್ಟ್ ಅಟ್ಯಾಕ್, ಕೊರೋನಾದಂತಹ ಪೆಂಡಮಿಕ್ಗಳು, ಇಲ್ಲ ನ್ಯಾಚುರಲ್ ಕೆಲಾಮಿಟೀಸ್ಗಳು, ಹೀಗೆ ಇನ್ನೂ ಹಲವು ವಿಷಯಗಳು
ಮಾರ್ಕೆಟ್ನ ವೇಗ ಅಥವಾ ದಿಕ್ಕನ್ನು ಬದಲಾಯಿಸಬಲ್ಲವು. ಆದ್ರಿಂದ ನೀವೊಬ್ಬ ಜವಾಬ್ದಾರಿಯುತ ಇನ್ವೆಸ್ಟರ್ಸ್ಗಳು ಆಗಿರಬೇಕಾದ್ರೆ ನೀವು ಮಾರ್ಕೆಟ್ನ ದಿಕ್ಕನ್ನು ಬದಲಾಯಿಸಬಲ್ಲ ಇಂತಹ ವಿಷಯಗಳ ಮೇಲೆ ಯಾವಾಗಲೂ ಗಮನವನ್ನು ಇಟ್ಟಿರಬೇಕಾಗುತ್ತೆ. ಇಲ್ಲವಾದರೆ ನೀವು ನಷ್ಟವನ್ನು ಅನುಭವಿಸುತ್ತೀರಾ. ಸಾಧಾರಣವಾಗಿ ವೇಗವರ್ಧಕಗಳ ಪರಿಣಾಮ ಜಾಸ್ತಿ ದಿನಗಳ ಅಥವಾ ಜಾಸ್ತಿ ಸಮಯದವರೆಗೂ ಇರುವುದಿಲ್ಲ. ಆದರೂ ನೀವು ಇವುಗಳನ್ನು ಒಳ್ಳೆಯ ಲಾಭಗಳನ್ನು ಪಡೆಯುವ ಅವಕಾಶಗಳಾಗಿ ಬಳಸಿಕೊಳ್ಳಬಹುದು, ಇಲ್ಲವೇ ನಿಮ್ಮ ನಷ್ಟವನ್ನು ಕಡಿಮೆ ಮಾಡಲು ಉಪಯೋಗಿಸಿಕೊಳ್ಳಬಹುದು. ಸೊ ವೇಗವರ್ಧಕಗಳನ್ನು ಉದಾಹರಿಸಬೇಕೆಂದರೆ ಈಗಿನ ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಭೀತಿಯಿಂದ ಮಾರ್ಕೆಟ್ ಕೆಳಗೆ ಬೀಳುತ್ತಿರುವುದು. ಈಗ ಕೊರೋನಾ ಪೆಂಡಮಿಕ್ ಇದೆ ಮತ್ತು ರಷ್ಯಾ ಯುಕ್ರೇನ್ ಯುದ್ಧ ಭೀತಿ ಕೂಡ ಇದೆ. ಹೀಗೆ ಹಲವಾರು ಸಾಂದರ್ಭಿಕ ಘಟನೆಗಳು ಷೇರು ಮಾರ್ಕೆಟ್ನ ಮೂವ್ಮೆಂಟ್ಗೆ ಕಾರಣವಾಗುತ್ತವೆ. ಆದ್ರಿಂದ ಇಂತಹ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆಯು ತುಂಬಾ ಕೆಳಮುಖವಾಗುತ್ತದೆ. ಆದ್ರೆ ಇದು ಕೇವಲ ಸಾಂದರ್ಭಿಕ ಘಟನೆ ಆಗುವುದರಿಂದ ಇಂತಹ ಘಟನೆಗಳಿಂದ ಮಾರುಕಟ್ಟೆಯು ಬೇಗನೆ ಚೇತರಿಸಿಕೊಳ್ಳುತ್ತದೆ. ಆದ್ರಿಂದ ನೀವು ಇಂತಹ ಸಂದರ್ಭದಲ್ಲಿ ಭಯ ಬಿದ್ದು ಅಥವಾ ಪ್ಯಾನಿಕ್ ಆಗಿ ನಿಮ್ಮ ಷೇರುಗಳನ್ನು ಸೆಲ್ ಮಾಡಿದರೆ ನೀವು ನಷ್ಟವನ್ನು ಬುಕ್ ಮಾಡುತ್ತೀರಾ. ಆದ್ರಿಂದ ನೀವು ಷೇರುಗಳ ಬೆಲೆಗಳು ಯಾವ ಕಾರಣಕ್ಕೆ ಬೀಳುತ್ತಿದೆ ಅಥವಾ ಮೇಲೆ ಹೋಗುತ್ತಿದೆ ಎಂದು ತಿಳಿದು ನಿಮ್ಮ ಬೈ ಅಥವಾ ಸೆಲ್ ಪ್ರೋಸೆಸ್ ಅನ್ನು ಮಾಡಬೇಕಾಗುತ್ತದೆ. ಇಂತಹ ಸಾಂದರ್ಭಿಕ ಘಟನೆಗಳು ಆದಾಗ ಮಾರ್ಕೆಟ್ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಷೇರುಗಳನ್ನು ಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟಿರುತ್ತದೆ. ಆದ್ರಿಂದ ಇಂತಹ ಸಮಯದಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬದಲು ಬೈಯಿಂಗ್ ಮಾಡಬೇಕು ಮತ್ತು ಅದರಿಂದ ನೀವು ಅತಿ ದೊಡ್ಡ ಲಾಭವನ್ನು ಸಹ ಮಾಡಬಹುದು. ಆದ್ರಿಂದ ಪ್ಯಾನಿಕ್ ಸೆಲ್ ಮಾಡಬೇಡಿ. ಮಾರ್ಕೆಟ್ ಯಾವ ಕಾರಣದಿಂದ ಕೆಳಗೆ ಬೀಳ್ತಾ ಇದೆ ಅನ್ನೋದನ್ನ ಗಮನಿಸಿ ಮತ್ತು ತಿಳ್ಕೊಂಡು ನೀವು ನಿಮ್ಮ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಪ್ರೋಸೆಸ್ ನ ಮಾಡಿ. ಹೌದು, ಷೇರು ಮಾರುಕಟ್ಟೆಯು ಉತ್ತಮವಾದ ಆದಾಯವನ್ನು ಕೊಡುವುದರಲ್ಲಿ ಎಷ್ಟು ಸರಿಯೋ ಅಷ್ಟೇ ಅನಿಶ್ಚಿತತೆ ಕೂಡ ಇದೆ. ನಾವು ಮಾರುಕಟ್ಟೆಯನ್ನು ಊಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ನಿಮ್ಮ ಕೈಯಲ್ಲಿ ಎಷ್ಟು ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಸಾಧ್ಯವೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಿ ಮತ್ತು ಬೇರೆ ಯಾರದ್ದೋ ದುಡ್ಡಿನಿಂದ ಅಥವಾ ಸಾಲ ತಂದು ಷೇರು ಮಾರುಕಟ್ಟೆಯಲ್ಲಿ ವ್ಯವಹರಿಸಬೇಡಿ. ನಿಮ್ಮ ಕೈಯಲ್ಲಿ ರಿಸ್ಕ್ ಅನ್ನು ಸಂಭಾಳಿಸಲು ಸಾಧ್ಯವಿದ್ದರೆ ಮಾತ್ರ ಇಲ್ಲಿ ವ್ಯವಹರಿಸಿ. ಇಲ್ಲವಾದಲ್ಲಿ ನೀವು ಪ್ಯಾನಿಕ್ ಇಂದ ಇಲ್ಲವೇ ಭಯದಿಂದ ರಾಂಗ್ ಟ್ರೇಡ್ಸ್ ಅನ್ನು ತೆಗೆದುಕೊಂಡು ಎಲ್ಲ ತಲೆ ಮೇಲೆ ಬರುವಂತೆ ಮಾಡಿಕೊಳ್ಳುತ್ತೀರಿ. ಆದ್ದರಿಂದಲೇ ಜಿನ್ ಕ್ರಾಮರ್ ಹೇಳುತ್ತಾರೆ, ಎವ್ರಿ ಒನ್ಸ್ ಇನ್ ಎ ವೈಲ್ ದಿ ಮಾರ್ಕೆಟ್ ಡಸ್ ಸಮಥಿಂಗ್ ಸೋ ಸ್ಟುಪಿಡ್ ಇಟ್ ಟೇಕ್ಸ್ ಯುವರ್ ಬ್ರೆತ್ ಅವೇ ಅಂತ. ಸೊ ಮಾರುಕಟ್ಟೆಯಲ್ಲಿ ನೀವು ವ್ಯವಹರಿಸಬೇಕಾದ್ರೆ ನಿಮಗೆ ಒಳ್ಳೆಯ ಪೀಸ್ ಆಫ್ ಮೈಂಡ್ ಇರಬೇಕಾಗುತ್ತೆ. ಆದ್ರಿಂದ ನೀವು ನಿಮ್ಮ ಕೈಯಲ್ಲಿ ಎಷ್ಟು ರಿಸ್ಕ್ ಅನ್ನು ತೆಗೆದುಕೊಳ್ಳಕ್ಕಾಗುತ್ತೆ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಿ. ಅಥವಾ ರಿಸ್ಕ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತಂದ್ರೆ ನೀವು ಷೇರು ಮಾರ್ಕೆಟ್ ಅಲ್ಲಿ ವ್ಯವಹರಿಸಬೇಡಿ. ನಿಮ್ಗೆ ಷೇರು ಮಾರ್ಕೆಟ್ ಅಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸುತ್ತಾ ಶುಭವನ್ನು ಕೋರುತ್ತೇನೆ. ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡಿ ಮತ್ತು ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದರೆ ನಮಗೆ ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ಬರ್ತೇನೆ. ಸೊ ಸೈನಿಂಗ್ ಆಫ್, ನಿಮ್ಮ ರವಿಚಂದ್ರ ಆಚಾರ್ಯ.